ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳದ ರಕ್ಷಣೆಗೆ ಬಂದುಬಿಟ್ರ ಡಿ ಕೆ ಶಿವಕುಮಾರ್ ಅವರು SIT ರಚನೆ ಮಾಡುವ ಮುಖಾಂತರ ಇಲ್ಲಿ ಆಗಿರುವಂಥ ಷಡ್ಯಂತ್ರವನ್ನು ಬಯಲಿಗೆ ಎಳಿಲೇಬೇಕೆನ್ನುವಂಥ ನಿರ್ಣಯಕ್ಕೆ ಯಾಕೆ ಡಿ ಕೆ ಶಿವಕುಮಾರ್ ಅವರು ಬಂದರು? ಸ್ವತಃ ಸಿದ್ದರಾಮಯ್ಯನವರಿಗೆ SIT ಮಾಡುವ ಮನಸ್ಸಿದ್ರೂ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ತಂದು SIT ಮಾಡಲೇಬೇಕು ಮತ್ತು ಈ ಷಡ್ಯಂತ್ರವನ್ನು ಬಯಲಿಗೆ ಎಳೆದು ಧರ್ಮಸ್ಥಳವನ್ನು ಉಳಿಸಲೇಬೇಕೆನ್ನುವಂಥ ನಿರ್ಣಯಕ್ಕೆ ಯಾಕೆ ಬಂದರು ಡಿ ಕೆ ಶಿವಕುಮಾರ್ ಅವರು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಈಗ ಸದ್ಯದ ಮಟ್ಟಿಗೆ ಒಂದು ವಿಷಯವನ್ನು ಗಮನಿಸೋದಾದರೆ, ಸಮಾಧಿ ಅಗೆಯುವಂಥ ಕೆಲಸ ಮುಗಿದಿದೆ. ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ. ಸ್ಪಾಟ್ ನಂಬರ್ 6ರಲ್ಲಿ ಒಂದು ಹೆಣ ಸಿಕ್ಕಿದೆ. ಸ್ಪಾಟ್ ನಂಬರ್ 11A ಅಲ್ಲಿ ಒಂದು ಭೂಮಿ ಮೇಲೆ ಒಂದು ಮೂಳೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಎನ್ನುವುದು ಇದೀಗ ಗೃಹ ಸಚಿವರು ವಿಧಾನಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಈ ಎಲ್ಲವೂ ಕೂಡ FSLಗೆ ಹೋಗಿದೆ, ಮೂಳೆ ಕೂಡ FSLಗೆ ಹೋಗಿದೆ ಮತ್ತು ಅಲ್ಲಿ ಆಸಿಡಿಕ್ ಸಾಯಿಲ್ ಆಗಿರೋದ್ರಿಂದ ಮೂಳೆಗಳು ಕರಗಿರ್ಬೋದಂಥ ಒಂದು ಚಾನ್ಸ್ ಇದೆ. ಹಾಗಾಗಿ ಅಲ್ಲಿನ ಮಣ್ಣು ಕೂಡ FSLಗೆ ಹೋಗಿದೆ. ಅದರ ರಿಸಲ್ಟ್ ಸದ್ಯದಲ್ಲಿ ಬರುತ್ತೆ ಅನ್ನುವಂಥ ಒಂದು ಹಂತದಲ್ಲಿರುವಾಗ ಇದೀಗ ಒಂದೊಂದೇ ಸ್ಫೋಟಕ ಹೇಳಿಕೆಗಳು, ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ಅದೇನೆಂದರೆ, ಸುಜಾತ ಭಟ್ ಅವರು ತನಗೆ ಅನನ್ಯ ಭಟ್ಟೆ ಅನ್ನುವಂಥ ಮಗಳು ಇರಲಿಲ್ಲ, ನನಗೆ ಗಿರೀಶ್ ಮಟ್ಟಣ್ಣನವರು, ಜಯಂತ್ ಟಿ ಮತ್ತು ತಿಮ್ಮರೆಡ್ಡಿ ಅವರು ಹೇಳಿದ ಕಾರಣಕ್ಕಾಗಿ ನಾನು ಸುಳ್ಳಿನ ಕಥೆಯನ್ನು ಕಟ್ಟಿ ಇಡೀ ರಾಜ್ಯದಕ್ಕೆ ಮೋಸ ಮಾಡಿದೆ, ನಾನು ಕ್ಷಮೆ ಕೇಳ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಅದರ ಬೆನ್ನಲ್ಲೇ ಭೀಮನನ್ನು ಕೂಡ SIT ಪೊಲೀಸರು ವಶಕ್ಕೆ ಪಡೆದುಕೊಂಡು 10 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಅವನಿಗೆ ಯಾರೇ ನಿನಗೆ ಹೀಗೆ ಹೇಳಿದ್ರು, ನೀನು ಹೀಗೆ ಸುಳ್ಳು ಹೇಳಿ ಕಾರಣ ಏನು, ನೀನು ಹಿಂದೆ ಯಾರಿದ್ದಾರೆ, ನಿನ್ನ ಮೊಬೈಲ್ ಎಲ್ಲೋಯ್ತು ಮತ್ತು ನೀನು ತಂದಂಥ ತಲೆ ಬುರುಡೆ ಯಾಕೆ ಮೆಡಿಕಲ್ ಸೆಂಟರ್ನವರಿಂದ ತಂದೆ, ಆ ಮೆಡಿಕಲ್ ಸೆಂಟರ್ನಿಂದ ನೀನು ತಂದ ಬುರುಡೆ ಎಲ್ಲಿ ಹೂತಾಕಿದ್ವಿ, ಆ ವಿಡಿಯೋ ಶೂಟ್ ಮಾಡಿದ್ರು ಯಾರು, ಮತ್ತು ಆ ಬುರುಡೆ ಜೊತೆ ಎಷ್ಟು ಸಲ ನೀನು ಡೆಲ್ಲಿಗೆ ಹೋಗಿದ್ದೆ, ಡೆಲ್ಲಿಯಲ್ಲಿ ಯಾರ ಜೊತೆ ಮಾತಾಡಿದೆ, ಡೆಲ್ಲಿಯಲ್ಲಿ ಯಾರ್ಯಾರು ನಿನಗೆ ಹೇಳಿಕೆಯನ್ನು ಕೊಟ್ಟರು ಮತ್ತು ಗೈಡ್ಲೈನ್ಸ್ ಕೊಟ್ಟರು, ಯಾಕೆ ನೀನು ಇಲ್ಲಿ ಬರುವ ಮೊದಲು 3 ತಿಂಗಳ ಹಿಂದೆ ನೀನು ಕೆಲವೊಬ್ಬ ಯೂಟ್ಯೂಬ್ ಚಾನಲ್ಗೆ ಯಾಕೆ ಇಂಟರ್ವ್ಯೂ ಕೊಟ್ಟೆ, ಅದರ ಹಿನ್ನೆಲೆ ಏನು, ಈ ಕಥೆಯ ಷಡ್ಯಂತ್ರವೇನು ಎನ್ನುವಂಥ ಒಂದೊಂದೇ ಕ್ವಶನನ್ನು ಕೇಳ್ತಾ ಇದ್ದಾರೆ. ಮತ್ತು ಅವನ ವಿರುದ್ಧವಾಗಿ ಅವನಿಗೀಗ ಜೈಲಾಗುತ್ತೆ ಅನ್ನುವಂಥ ಮಾತು ಕೂಡ ಈಗ ಹೊರಗಡೆ ಕೇಳಿಬರ್ತಾ ಇದೆ. ಇದರ ಮಧ್ಯೆ ನೋಡಿ, ಭೀಮಾ ಬಂದು ಮಾಸ್ಕ್ ಹಾಕೊಂಡು ಬಂದು 164 ಸ್ಟೇಟ್ಮೆಂಟ್ ಕೊಡುವಾಗ ಹೇಳ್ತಾನೆ, ಭೀಮಾ ಸ್ವತಂತ್ರ ಭಾರತದ ನಂತರ ಆದಂಥ ಅತ್ಯಂತ ದೊಡ್ಡ ಹತ್ಯಾಕಾಂಡ ಎನ್ನುವಂಥ ಒಂದು ದೊಡ್ಡದಾದಂಥ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಹಾಗೆ 100 ದೌರ್ಜನ್ಯಕ್ಕೆ ಒಳಗಾದಂಥ ಹೆಣೆಗಳನ್ನು ನಾನು ಧರ್ಮಸ್ಥಳ ಅಕ್ಕಪಕ್ಕ ಹೂತಾಕಿದ್ದೇನೆ, ನನಗೆ ಮೇಲ್ವಿಚಾರಕರಿಂದ ಅಥವಾ ಮೇಲ್ದಣಿಗಳಿಂದ ನನಗೆ ಒತ್ತಡ ಇತ್ತು, ನೀನು ಹೆಣೆಗಳನ್ನು ಹೂತಾಕಲೇಬೇಕು, ಇಲ್ಲಾಂದರೆ ನಿನ್ನ ಮೇಲೆ ಕೂಡ ದೊಡ್ಡ ಕೇಸ್ ಹಾಕ್ತೇವೆ, ನಿನಗೂ ಕೂಡ ಬೆದರಿಕೆ ಹಾಕ್ತೇವೆ ಅನ್ನುವಂಥ ಮಾತನ್ನು ಕೇಳಿದಂಥ ಭೀಮಾ 100 ಶವಗಳನ್ನು ಹೂತು ಹಾಕಿರುವುದಾಗಿ ಭೀಮಾ ತನ್ನ 164 ಸ್ಟೇಟ್ಮೆಂಟಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಾನೆ. ಅದಾದ ನಂತರ ಯಾವೆಲ್ಲ ಡೆವಲಪ್ಮೆಂಟ್ ಆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಂಥ ಆಕ್ರೋಶ ಆಯಿತು. ಇಲ್ಲಿ ಧರ್ಮಸ್ಥಳದ ಮುಖಂಡರನ್ನು ತಂದು, ಇಲ್ಲ ಧರ್ಮಸ್ಥಳದ ಮುಖಂಡರೇ ಮೋಸ ಮಾಡ್ತಿದ್ರೆ ಅದು ಜೈನ ಟೆಂಪಲ್ ಆಗಿರುತ್ತೆ, ಹಾಗಾಗಿ ಹಿಂದೂ ಟೆಂಪಲ್ ಅಲ್ಲ, ಹಿಂದೂ ದೇವರನ್ನು ಜೈನರು ಯಾಕೆ ಪೂಜೆ ಮಾಡ್ತಾರೆ, ಅದು ಸರ್ಕಾರಕ್ಕೆ ಹೋಗಬೇಕು ಎನ್ನುವಂಥ ಒಂದು ಮಾತು ಕೂಡ ಕೇಳಿಬಂತು. ಇವೆಲ್ಲದರಿಂದ ದೊಡ್ಡದಾಗಿ ಆಕ್ರೋಶ ಭುಗಿಲೇಳುತ್ತೆ. ಮತ್ತು ಇಡೀ ಕರ್ನಾಟಕದಾದ್ಯಂತ ಎಲ್ಲರ ಮನಸ್ಸು ಕೂಡ ಸುಜಾತ ಭಟ್ ಕಡೆ ತಿರುಗತ್ತೆ. ಹೌದು, ಪಾಪ ಆ ಅಜ್ಜಿಗೆ ತನ್ನ ಮಗಳು ಧರ್ಮಸ್ಥಳಕ್ಕೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಾಗ 23 ವರ್ಷದ ಹುಡುಗಿಯನ್ನು, ಅಂದರೆ 21 ವರ್ಷದ ಹುಡುಗಿಯನ್ನು ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಬಿಸಾಡಲಾಯಿತು. ಕೇಳಲು ಬಂದಂಥ ತಾಯಿ ಸುಜಾತ ಭಟ್ ಅವರಿಗೂ ಕೂಡ ಹೊಡೆದು 3 ತಿಂಗಳ ಕೋಮಾಕ್ಕೆ ಹೋದರು. ಅವಳು ಕೇಳ್ತಾ ಇರೋದೇನು, ನನ್ನ ಮಗಳ ಅಸ್ಥಿ ಕೊಡಿ, ನಾನು ಸನಾತನ ಧರ್ಮದ ಪ್ರಕಾರ ಆ ಅಸ್ಥಿಗೆ ಒಂದು ಮುಕ್ತಿಯನ್ನು ಹಾಡ್ತೇನೆ ಅನ್ನುವಂಥ ಮಾತು ಕೇಳಿದಾಗ ಎಲ್ಲರ ಎದೆ ಚುರುಕಾಗಿತ್ತು, ಎಲ್ಲರ ಈ ಕರಡು ಚುರುಕು ಎನ್ನುವಂಥ ಮಾತಾಗಿತ್ತು. ಎಲ್ಲರೂ ಕೂಡ ಭೀಮನ ಪರವಾಗಿ, ಹೌದು, ಇಲ್ಲ ಈ ಧರ್ಮಸ್ಥಳದ ಏನೋ ಆಗಿದೆ, ಧರ್ಮಸ್ಥಳದಲ್ಲಿ ಅದೊಂಥರ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಆಗಿಬಿಟ್ಟಿದೆ, ಅಲ್ಲಿ ಹೇಳೋರೆಲ್ಲ ಕೇಳೋರಿಲ್ಲ ಎನ್ನುವಂಥ ಮಾತು ಮತ್ತು ಆ ಹವಾ ಮೇಂಟೈನ್ ಆಗಿತ್ತು. ಅದಕ್ಕೆ ದೊಡ್ಡದಾದ ಕಾರ್ಯ ತಿಮ್ಮರೆಡ್ಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣ ಮತ್ತು ಜಯಂತ್ ಟಿ ಮತ್ತು ಸಮೀರ್ ಎನ್ನುವಂಥ ಹುಡುಗ ಎಲ್ಲರೂ ಕೂಡಿ ಧರ್ಮಸ್ಥಳದ ವಿರುದ್ಧವಾಗಿ ಒಂದು ಕೆಲಸ ಮಾಡ್ತಿರುವುದಾಗಿ ಬೆಳಕಿಗೆ ಬಂತು. ಮತ್ತು ಅನ್ಯಾಯದ ವಿರುದ್ಧವಾಗಿ ಹೋರಾಡ್ತೇವೆ ಮತ್ತು ಆ ಒಂದು ಅನ್ಯಾಯಕ್ಕೆ ಒಳಗಾದವರಿಗೆ ಮುಕ್ತಿ ಕೊಡಿಸ್ಬೇಕು ಮತ್ತು ಅನ್ಯಾಯ ಮಾಡಿದವರಿಗೆ ಒಂದು ಶಿಕ್ಷೆ ಕೊಡಬೇಕು ಎನ್ನುವಂಥ ಅಭಿಯಾನ ಜೋರಾಯಿತು. ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹವಾ ಎಬ್ಸಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಇಷ್ಟು ದೊಡ್ಡದಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತದೆ, ಧರ್ಮಸ್ಥಳದ ವಿರುದ್ಧ ಲಕ್ಷ ಜನ ತಿರುಗಿದ್ದಾಗಲೂ ಕೂಡ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ಅನಿಸಿತ್ತು, ಇಲ್ಲ ಇದರ ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ, ಇದ್ರ ಹಿಂದೆ ಏನೋ ಒಂದು ಆಗ್ತದೆ ಎನ್ನುವ ಕಾರಣಕ್ಕಾಗಿ, ಇಲ್ಲಪ್ಪ ನಾ ಯಾರು ಬಂದರೂ ಕೇಳಲ್ಲ, ಯಾವ ವಕೀಲರ ತಂಡ ನನ್ನ ಮೀಟ್ ಮಾಡೋದು, ನಾನು SIT ರಚನೆ ಕೊಡಲ್ಲ, ನಮ್ಮ ಜಿಲ್ಲಾ ಪೊಲೀಸರು ಸದೃಢವಾಗಿದ್ದಾರೆ ಮತ್ತು ಬುದ್ಧಿವಂತರಿದ್ದಾರೆ, ಅವರು ತನಿಖೆ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಅವರು ಹೇಳಿದ್ದು ಶನಿವಾರ, ಆದರೆ ಸಂಡೇ ಅಂದರೆ ಜುಲೈ 19ಕ್ಕೆ SIT ತಂಡ ರಚನೆ ಆಗಿಬಿಡುತ್ತೆ. ನೋಡಿ, ಎಷ್ಟು ಒಂದೇ ದಿನದಲ್ಲಿ ಎಲ್ಲ ಪ್ಲೇನ್ ಚೇಂಜ್ ಆಗಿಬಿಡುತ್ತೆ.
ನಿಮಗೆ ಶನಿವಾರ ಜುಲೈ 18ಕ್ಕೆ ಮೈಸೂರಲ್ಲಿ ಕಬಿನಿಯ ಒಂದು ಜಲಾಶಯಕ್ಕೆ ಬಾಗಿನವನ್ನು ಅರ್ಪಣೆ ಮಾಡುವ ಸಂದರ್ಭದಲ್ಲಿ ಸಡನ್ ಆಗಿ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಂದ ಫಂಕ್ಷನ್ ಎದ್ದು ಹೋಗಿ ನೇರವಾಗಿ ಡೆಲ್ಲಿಗೆ ಹೋಗ್ತಾರೆ. ಸಾಯಂಕಾಲ 6 ಗಂಟೆಗೆ 9 ಗಂಟೆ ಮತ್ತು ಬೆಂಗಳೂರಿಗೆ ಬರ್ತಾರೆ. ಅದರ ಮಧ್ಯೆ ಆದಂಥ ಒಂದು ಬೆಳವಣಿಗೆ ಇದೆಯಲ್ಲ, ಸಿದ್ದರಾಮಯ್ಯನವರು ಸ್ವತಃ SIT ತಂಡವನ್ನು ರಚನೆ ಮಾಡುವಂಥ ಯಾವುದೇ ಉದ್ದೇಶ ಇರಲಿಲ್ಲ. ಅದರ ಮುಂದುವರೆದ ಭಾಗವಾಗಿ ಕೆಲ ದಿನಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ, ನಮಗೆ ಯಾವುದೇ ಕಾರಣಕ್ಕೂ ಕೂಡ SIT ತಂಡವನ್ನು ರಚನೆ ಮಾಡುವ ಉದ್ದೇಶ ಇರಲಿಲ್ಲ. ಆದರೆ ಕೆಲವೊಂದು ಎಡಪಂಥೀಯ ಮಾತು ಕೇಳಿ ಅಥವಾ ಕೆಲವು ಸಂಘಟನೆಗಳ ಮಾತು ಕೇಳಿ ನಾವು SIT ತಂಡವನ್ನು ರಚನೆ ಮಾಡಬೇಕಾಯ್ತು ಎನ್ನುವಂಥ ಸತ್ಯವನ್ನು ಒಪ್ಪಿಕೊಂಡು ಕೂಡ ಇಲ್ಲಿ ಗಮನಿಸಬೇಕಾದಂಥ ವಿಷಯ ಆಗುತ್ತೆ. ನೋಡಿ, ಆ ದಿನ ಜುಲೈ 18ಕ್ಕೆ ಸಿದ್ದರಾಮಯ್ಯವರು ಹೇಳ್ತಾರೆ, ಇಲ್ಲ ನಾವು SIT ತಂಡ ರಚನೆ ಮಾಡಲ್ಲ, ಅದು ಜಿಲ್ಲಾ ವರಿಷ್ಠರು ತನಿಖೆಯನ್ನು ಮಾಡ್ತಾರೆ ಅನ್ನುವಂಥ ಹೇಳಿಕೆ ಕೊಟ್ಟಾಗಲೂ ಕೂಡ ಡಿ ಕೆ ಶಿವಕುಮಾರ್ ಒಂದು ದಿಟ್ಟ ನಿರ್ಣಯವನ್ನು ಕೈಗೊಳ್ತಾರೆ. ಈ ಷಡ್ಯಂತ್ರ ವಿರುದ್ಧವಾಗಿ ನಾವೇನಾದ್ರು ಮಂಗಳ ಹಾಡಬೇಕು ಮತ್ತು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾರೆ, ಅವರಿಗೊಂದು ತಕ್ಕ ಶಾಸ್ತಿ ಮಾಡಲೇಬೇಕು, ಧರ್ಮಸ್ಥಳಕ್ಕೆ ಬಡಿದಂಥ ಈ ಒಂದು ಕಪ್ಪು ಚುಕ್ಕಿಯನ್ನು ನಾವು ತೊಳಿಲೇಬೇಕು ಅನ್ನೋ ನಿರ್ಣಯಕ್ಕೆ ಬಂದಂಥ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೈಕಮಾಂಡ್ಗೆ ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಜೊತೆ ಮಾತಾಡಿ ರಾಹುಲ್ ಗಾಂಧಿಯಿಂದ ಸಿದ್ದರಾಮಯ್ಯರಿಗೆ ಫೋನ್ ಮಾಡಿಸಿ ಒಂದು SIT ಟೀಮನ್ನು ರಚನೆ ಮಾಡಿ, ಇಲ್ಲಾಂದರೆ ಅದು ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ ಮತ್ತು ಧರ್ಮಸ್ಥಳ ಅಥವಾ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಆ ಕೆಟ್ಟ ಹೆಸರು ನಮ್ಮ ಪಕ್ಷದ ಮೇಲೆ ಕೂರುತ್ತೆ ಅನ್ನುವ ಸಲುವಾಗಿ ಒಂದು ಮಾತುಕತೆಯಾಗಿ ಡಿ ಕೆ ಶಿವಕುಮಾರ್ ಅವರು ಒತ್ತಡವನ್ನು ಹೇರಿದ ನಂತರವೇ ಇಲ್ಲಿ SIT ತಂಡ ಸಂಡೇ ಮಧ್ಯಾಹ್ನ ಅಂದರೆ ಜುಲೈ 19 ರವಿವಾರ ಮಧ್ಯಾಹ್ನ 1:30 ಗಂಟೆಗೆ ಅನೌನ್ಸ್ ಆಗುತ್ತೆ. ಅಂದರೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ. ಧರ್ಮಸ್ಥಳ ಅಕ್ಕಪಕ್ಕಾದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೀಮಾ ಹೇಳಿದ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ SIT ತಂಡ ರಚನೆಯಾಗಿದೆ ಮತ್ತು SIT ತಂಡ ಮುಂದಿನ ಕಾರ್ಯವನ್ನು ಮುಂದಿನ ತನಿಖೆಯನ್ನು ಕೈಗೊಳ್ಳುತ್ತೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಥವಾ ಒಂದು ಆದೇಶ ಹೊರಬರುತ್ತೆ. ಇದರ ಹಿಂದೆ ಇದ್ದಂಥವರು ಡಿ ಕೆ ಶಿವಕುಮಾರ್ ಅವರು SIT ತಂಡ ರಚನೆ ಮಾಡಿದ್ರು ಅಂದ ಪಾತ್ರಕ್ಕೆ ಅವರು ಧರ್ಮಸ್ಥಳದ ವಿರುದ್ಧವಾಗಲ್ಲ. SIT ತಂಡ ರಚನೆ ಮಾಡೋದು ಅಂದರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಮತ್ತು ದೊಡ್ಡ ಮಟ್ಟದ ತನಿಖೆ ಆಗಬೇಕು ಮತ್ತು ಇದರ ಹಿಂದೆ ಇರುವ ಷಡ್ಯಂತ್ರ ಒಂದೊಂದೇ ಹೊರಗೆ ಬರಬೇಕು. ಆ ಮುಖಾಂತರ ಧರ್ಮಸ್ಥಳದ ವಿರುದ್ಧ ಯಾರೇ ಅಪಪ್ರಚಾರ ಮಾಡಿದವರಿಗೆ ತಕ್ಕ ಶಾಸ್ತಿ ಆಗಬೇಕು ಮತ್ತು ಈ ಧರ್ಮಸ್ಥಳಕ್ಕೆ ಬಂದಂಥ ಕಪ್ಪು ಚುಕ್ಕಿಯನ್ನು ತುಳಿಬೇಕು ಎಂದಷ್ಟಿಲ್ಲಿ ಸಿದ್ದರಾಮಯ್ಯನ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಒತ್ತಡ ತಂದು ಡಿ ಕೆ ಶಿವಕುಮಾರ್ SIT ತಂಡವನ್ನು ರಚನೆ ಮಾಡ್ತಾರೆ. ಅದರ ಮುಂದೆ ಏನೇನಾಯ್ತು ಎಲ್ಲರಿಗೂ ಗೊತ್ತಿದೆ. SIT ತಂಡ ರಚನೆ ಆದ ನಂತರ ಸಮಾಧಿ ಒಂದು ಕೆಲಸ ಆಗುತ್ತೆ. ಅಲ್ಲಿ ಒಂದು ಬುರುಡೆ ಸಿಗಲ್ಲ, ಅಂದರೆ ಸ್ಪಾಟ್ ನಂಬರ್ 6ರಲ್ಲಿ ಬಿಟ್ಟು ಯಾವುದೇ ಕಾರಣಕ್ಕೂ ಅಲ್ಲಿ ಬುರುಡೆ ಸಿಗಲ್ಲ. ಅದಾದಂಥ ಬುರುಡೆಯನ್ನು FSL ಕಳಿಸ್ತಾರೆ ಮತ್ತು ಆ ಬುರುಡೆ ಕೂಡ ಗಂಡಸಿನ ಬುರುಡೆ ಅನ್ನೋದು ಅರ್ಥ ಆಗುತ್ತೆ. ಅದಾದ ನಂತರ ಈ ಷಡ್ಯಂತ್ರದ ಹಿಂದೆ ಒಂದೊಂದೇ ತೆರೆದುಕೊಳ್ಳುತ್ತೆ. ಸುಜಾತ ಭಟ್ ಅವರು ತನಗೆ ಅನನ್ಯ ಭಟ್ ಅನ್ನುವಂಥ ಮಗಳು ಇರಲಿಲ್ಲ ಅನ್ನುವಂಥಷ್ಟು ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾರೆ. ಅದರ ಒಂದು ಹಂತದಲ್ಲಿ ತಿಮ್ರೋಡಿ ಅವರು BL ಸಂತೋಷ್ ಅವರ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರೆ. ಅದಾದ ನಂತರ ಲಾಯರ್ ಜಗದೀಶ್ ಅವರು ಒಂದು ಜಾತಿ ನಿಂದನೆ ಕೇಸ್ ಅರೆಸ್ಟ್ ಆಗ್ತಾರೆ. ಅದಾದ ನಂತರ ಭೀಮಾ ಹೇಳಿದು ಎಲ್ಲವೂ ಸುಳ್ಳು ಎನ್ನುವ ಕಾರಣಕ್ಕಾಗಿ ಭೀಮಾ ಕೂಡ ಅರೆಸ್ಟ್ ಆಗ್ತಾನೆ. ಇವೆಲ್ಲದರ ನಡುವೆ ಈಗ ಒಂದೊಂದು ಕ್ಲಿಯರ್ ಆಗ್ತಿದೆ. ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಅಪಪ್ರಚಾರ ಮಾಡಿದಲ್ಲ ಅವರ ಹಿಂದೆ ಏನೇನೋ ಇದೆ. ಯಾಕಂದರೆ ಇಲ್ಲಿ ಮುಖ್ಯವಾಗಿ ಎಲ್ಲರೂ ಕೇಳ್ತಾ ಇದ್ರು, ಎಲ್ಲ ಪೊಲೀಸ್ ಅಧಿಕಾರಿಗಳು ಅಥವಾ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಕೇಳ್ತಾ ಇದ್ರು, ಅದೇನೆಂದರೆ ಭೀಮಾ ತನ್ನಂಥ ತಲೆಬುರುಡೆ ಇದೆಯಲ್ಲ ಅದರ ಮಿಕ್ಕ ಮೂಳೆಗಳು ಎಲ್ಲಿ ಎನ್ನುವಂಥ ಒಂದು ಪ್ರಶ್ನೆ ದೊಡ್ಡದಾಗಿ ಕೇಳಿತ್ತು. ಆದರೆ ಇದೀಗ ಸಿಗ್ತಾ ಇರುವಂಥ ಮಾಹಿತಿ ಅದೇನೆಂದರೆ ನೋಡಿ ಎಲ್ಲರೂ ಕೇಳ್ತಾ ಇದ್ರು ಭೀಮಾ ತಂದ ತಲೆಬುರುಡೆಯ ಮಿಕ್ಕ ಮೂಳೆಗಳಲ್ಲಿ ಮೊದಲು ಆ ಸ್ಥಳವನ್ನು ಅಗಿಬೇಕಿತ್ತು ಎನ್ನುವಂಥ ದೊಡ್ಡ ಕೂಗು ಕೇಳಿ ಬರ್ತಿತ್ತು. ಆದರೆ ಪೊಲೀಸರಿಗೆ ಎಲ್ಲ ಮಾಹಿತಿ ಇತ್ತು, ಎಲ್ಲವೂ ಕೂಡ ಸಮಾಧಾನವಾಗಿ ಅಂದರೆ SIT ತಂಡಕ್ಕೆ ಮಾಹಿತಿ ಇತ್ತು ಮತ್ತು SIT ತಂಡ ಎಲ್ಲವೂ ಸಮಾಧಾನವಾಗಿ ಆಲಿಸಿ ಎಲ್ಲಕ್ಕೂ ಒಂದು ಕೊನೆಯ ಮೊಳೆ ಪಡಿಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿತ್ತು. ಆಗಲೇ ಗೊತ್ತಾಗಿತ್ತು SIT ತಂಡಕ್ಕೆ ಭೀಮಾ ತಂದ ತಲೆಬುರುಡೆ ಅದು ಮಾಡೆಲ್ ತಲೆಬುರುಡೆ, ಅದು ಮೆಡಿಕಲ್ ಸೆಂಟರ್ನಿಂದ ತಂದ ತಲೆಬುರುಡೆ ತರುವಾಗ ಅದಕ್ಕೆ ಮಾರ್ನಿಂಗ್ ಪೇಂಟನ್ನು ಹೊಡಿಸಿ ಪಳಪಳ ಹೊಳೆಯುವಂತೆ ಮಾಡಿ ಅದನ್ನು ಒಂದು ಚಿಕ್ಕ ಹೊಂಡ ತೆಗೆದು ಅದನ್ನು ಹೊಂಡದಲ್ಲಿ ಇಟ್ಟು ಅದನ್ನು ತೆಗೆಯುವ ಅಂದರೆ ಸಮಾಧಿ ಅಗಿಯುವಂಥ ಕೆಲಸ ಮಾಡಿಕೊಂಡು ಅದನ್ನು ಫುಟೇಜನ್ನು ಶೂಟ್ ಮಾಡಿ ಅದನ್ನು ವೈರಲ್ ಮಾಡಬೇಕಿತ್ತು. ಯಾಕಂದರೆ ನೀವು ಯಾವುದಾದ್ರೂ ಒಂದು ಗಂಭೀರ ಆರೋಪವನ್ನು ಯಾವುದಾದ್ರೂ ಒಂದು ಧರ್ಮಸ್ಥಳದ ಅಥವಾ ಧರ್ಮಕ್ಷೇತ್ರದ ಮೇಲೆ ಮಾಡಬೇಕಂದ್ರೆ ನಿಮ್ಗೆ ಏನಾದರೂ ಒಂದು ಸಾಕ್ಷಿ ಬೇಕೇ ಆಗುತ್ತೆ. ಹಾಗಾಗಿ ಈ ತಂಡ ಒಂದು ದೊಡ್ಡದಾದಂಥ ಪ್ಲ್ಯಾನ್ ಮಾಡ್ಕೊಳುತ್ತೆ. ನಾವು 164 ಸ್ಟೇಟ್ಮೆಂಟ್ ಕೊಡುವ, ನಾವು 100 ಹೆಣಗಳನ್ನ ಹೂತಾಕಿರೋದು ಹೋಗಿ ಸ್ಟೇಟ್ಮೆಂಟ್ ಕೊಡುವ, ಆದರೆ ಅದಕ್ಕೊಂದು ಪೂರಕ ಸಾಕ್ಷಿ ಎಂಬಂತೆ ಒಂದು ವಿಡಿಯೋ ಚಿತ್ರೀಕರಣ ಆಗಬೇಕು. ತಲೆಬುರುಡೆ ತಂದುಕೊಂಡು ನಾವು ನ್ಯಾಯಾಧೀಶರ ಮುಂದೆ ಹೇಳಿದಾಗ ಅದಕ್ಕೆ ಜನ ಮರಳಾಗ್ತಾರೆ, ಜನ ಸೋಲ್ತಾರೆ ಮತ್ತು ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಈ ತಂಡ ಒಂದು ದೊಡ್ಡ ಪ್ಲ್ಯಾನನ್ನು ಮಾಡ್ಕೊಳುತ್ತೆ. ಇದೆಲ್ಲದರ ಹಿಂದೆ ಒಂದು ಷಡ್ಯಂತ್ರ ಇದೆ ಅನ್ನೋದು ಇಂಟೆಲಿಜೆನ್ಸ್ ರಿಪೋರ್ಟ್ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿರುತ್ತೆ ಮತ್ತು ಸಿದ್ದರಾಮಯ್ಯವ್ರಿಗೂ ತಿಳಿದಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇವನ್ನು ಬಿಡಲೇಬಾರ್ದು ಅನ್ನೋ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ಒತ್ತಡ ತಂತ್ರವನ್ನು ತಂದು ಧರ್ಮಸ್ಥಳದ ವಿರುದ್ಧ ಮಾತಾಡಿದಂಥ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಹೊರಟಂಥ ಈ ಕೆಟ್ಟ ವ್ಯಕ್ತಿಗಳನ್ನ ಏನಾದರೂ ಮಾಡಿ ಒಳಗೆ ಹಾಕಲೇಬೇಕೆನ್ನುವ ಕಾರಣಕ್ಕಾಗಿ SIT ತಂಡವನ್ನು ರಚನೆ ಮಾಡಿ ಇದೀಗ ಎಲ್ಲವೂ ತನಿಖೆ ಆಗಿ ಮುಕ್ತಾಯದ ಹಂತಕ್ಕೆ ಹೋಗಿದೆ. ಮುಕ್ತಾಯದ ಹಂತ ಬರುವ ಹೊತ್ತಿಗೆ ಇವರೆಲ್ಲ ಷಡ್ಯಂತ್ರ ಮಾಡಿದ್ರು ಒಳಗೆ ಹೋಗ್ತಾರೆ ಅನ್ನೋದು ಕೂಡ ಇದೀಗ
ಜಗತ್ ಜಾಹೀರಾಗಿದೆ. ನೋಡಿ, SIT ತಂಡ ರಚನೆ ಆದ ಕೂಡಲೇ ಯಾಕೆ DK ಶಿವಕುಮಾರ್ ಅವರು SIT ತಂಡ ಮಾಡಿದ್ರು, ಅವರು ಧರ್ಮಸ್ಥಳ ವಿರೋಧಿಗಳೇನು ಅಂತ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಇದರ ಹಿಂದೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿರುವಂಥ, ಧರ್ಮಸ್ಥಳದ ಕ್ಷೇತ್ರಕ್ಕೆ ಮಸಿ ಬಳಿಯುವಂಥ ಕೆಲಸ ಮಾಡ್ತಾ ಇರುವ ಅಂಥ ವ್ಯಕ್ತಿಗಳ ವಿರುದ್ಧ SIT ತಂಡ ರಚನೆ ಮಾಡೋದು ಅನ್ನೋದು ಈಗ ಜಗತ್ ಜಾಹೀರಾಗುತ್ತೆ. ಈ ಹಿಂದೆ DK ಶಿವಕುಮಾರ್ ಅವರು ಹೇಳಿದರು, ನನ್ನಂಥ ಸಾವಿರಾರು DK ಶಿವಕುಮಾರ್ಗಳು ಧರ್ಮಸ್ಥಳದ ಪರವಾಗಿ ಇರ್ತಾರೆ, ಯಾವುದೇ ಕಾರಣಕ್ಕಾಗಿ ಯಾರೇ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ರೂ ಕೂಡ ನಾವು ಸಹಿಸಲ್ಲ ಎನ್ನುವಂಥ ಮಾತನ್ನು ಧರ್ಮಸ್ಥಳ ಕ್ಷೇತ್ರದಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಪಕ್ಕದಲ್ಲಿ ಹೇಳಿದ್ದನ್ನು ಇಲ್ಲಿ ನೆನಪಿಸ್ಕೊಳ್ಬಹುದು. ಹಾಗಾಗಿ SIT ತಂಡ ರಚನೆ ಮಾಡುವಲ್ಲಿ ಮತ್ತು ಈ ತನಿಖೆಯನ್ನು ಒಂದು ಹಂತಕ್ಕೆ, ಮುಕ್ತಾಯದ ಹಂತಕ್ಕೆ ಈ ವ್ಯಕ್ತಿಗಳ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಮತ್ತು ಷಡ್ಯಂತ್ರದ ಹಿನ್ನೆಲೆಯನ್ನು ಕಂಡುಕೊಳ್ಳಲಿಕ್ಕೆ DK ಶಿವಕುಮಾರ್ ಅವರು ಅತ್ಯಂತ ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾರೆ ಮತ್ತು ಅವರು ಧರ್ಮಸ್ಥಳದ ಪರವಾಗಿದ್ದಾರೆ ಅನ್ನೋದು ಇದೀಗ ಜಗತ್ ಜಾಹೀರಾಗ್ತದೆ. ಮೇಲ್ನೋಟಕ್ಕೆ ಅನೇಕ ಹೋರಾಟಗಾರರು ಕೆಲಸ ಮಾಡ್ತಿದ್ದಾರೆ, ಫ್ರೀಡಂ ಪಾರ್ಕಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಾರೆ, ಅದು ಬೇರೆಯವರು ಕೆಲಸ ಮಾಡಿದೆ ಅನ್ನುವಂಥ ಒಂದು ಮಾಹಿತಿ ಇದ್ರೂ ಕೂಡ ಇದರ ಹಿಂದೆ ಇರುವುದು DK ಶಿವಕುಮಾರ್ ಎನ್ನುವುದು ಇದೀಗ ಎಲ್ಲರಿಗೂ ತಿಳಿದಿರುವಂಥ ಒಂದು ದೊಡ್ಡದಾದಂಥ ಸಬ್ಜೆಕ್ಟ್ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.